ಓಕೆ. ನಾನು ನಾರಾಯಣನ್ ಮಂಡನ್ ಅಂತ ಉಡುಪಿ ಜಿಲ್ಲೆ ಸಾಸ್ತನ್ ಭಾಗದಿಂದ ಮಾತಾಡ್ತಿದ್ದೇನೆ. ಎಸ್ ಸರ್. ಸರ್, ನಾನು ಉಪಯೋಗಿಸ್ಲಿಕ್ಕೆ ಶುರು ಮಾಡಿ ಹತ್ರ 1 ವರ್ಷ ಆಗ್ತಾ ಬಂತು. ಬಟ್ ಈ ಜೊತೆಗೆ ನನ್ನ ರಿಸಲ್ಟ್ ಗಳನ್ನು ಕೂಡ ಮೊದಲೇ ತುಂಬಾ ಶೇರ್ ಮಾಡಿದ್ದೇನೆ. ಬಟ್ ನಾನು ತಗೊಂಡ ಕೂಡಲೇ, ನನಗೆ ರಿಸಲ್ಟ್ ಬಂದ ಕೂಡಲೇ ಎಬ್ರಿ ಕಬ್ಬಿನ ಹಾಲೆಯಲ್ಲಿ ನಮ್ಮ ಗ್ರೇಟ್ ಅಪ್ಲೈನ್ ರಾಘವನ್ ಶೆಟ್ಟಿಗಾರ್ ಸರ್ ಸಹಕಾರದಿಂದ ತಗೊಂಡೋಗಿ ಒಬ್ಬರಿಗೆ ಕೊಟ್ಟಿದ್ದೇನೆ. ಯಾರಿಗೆ ಕೊಟ್ಟಿದ್ದೆ ಕೇಳಿದ್ರೆ, ಸುಮಾರು 3 ಆಸ್ಪತ್ರೆಯನ್ನು ತಿರುಗಾಡಿ ಆಗುದಿಲ್ಲ, ಮನೆ ಕರ್ಕೊಂಡು ಹೋಗಿ ಅವರ ಮೈಯಲ್ಲಿ ಬೆಡ್ಸೋರ್ ಆಗಿರ್ತಾರೆ, ಒಂದು ಸಣ್ಣ ಗಾಯ ಆಗಿರುತ್ತೆ, ಬಟ್ ಮೆಡಿಸಿನ್ ಕೊಟ್ಟಿರ್ತಾರೆ. ಆ ಗಾಯ ಗುಣ ಆದ್ರೆ ಕರ್ಕೊಂಡು ಬನ್ನಿ, ಇಲ್ಲಾದ್ರೆ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಗ್ಯಾರಂಟಿ ಬದುಕಲ್ಲ ಅಂತ ಹೇಳಿ ಕಳಿಸಿ ವಾಪಸ್ ಕೊಟ್ಟಿರ್ತಾರೆ. ಈ ಹಿಂದೆ ಅದ್ರದ್ದು ಸ್ವಲ್ಪ ರಿಸಲ್ಟ್ ಬಂದಾಗ ನಾನು ಶೇರ್ ಮಾಡಿದ್ದೇನೆ. ಇವತ್ತೇನಂದ್ರೆ ಇದು ಮಿರಾಕಲ್ ರಿಸಲ್ಟ್ ಇರುವಂತದ್ದು, ಹಾಗಾಗಿ ಶೇರ್ ಮಾಡ್ಕೊಳ್ಬೇಕಂತ ಅಂತಿದ್ದೆ. ನಾನು ಇದ್ರಲ್ಲಿ ಸ್ಕ್ರೀನ್ ಶೇರ್ ಮಾಡ್ಲಿಕ್ಕೆ ನೋಡಿದ್ರೆ ನನಗೆ ಅದು ಐಡಿಯಾ ಇಲ್ಲ, ಸ್ಕ್ರೀನ್ ಶೇರ್ ಆಗ್ತಾ ಇಲ್ಲ ಆಕ್ಚುಲಿ. ನಾವು ಕೊಡುವಾಗ ಅವರು ಕಂಪ್ಲೀಟ್ ಡೆಡ್ ಬಾಡಿ, ಯಾವುದೇ ಒಂದು ಆರ್ಗನ್ ಜೀವ ಇದ್ದಾಗೆ ನಮ್ಗೆ ಕಾಣ್ತಾ ಇರಲಿಲ್ಲ. ಯಾಕಂದ್ರೆ ಮೋಷನ್ ಹೋಗ್ಲಿಕ್ಕೆ ಒಂದು ಹೊಟ್ಟೆಯಲ್ಲಿ ಪೈಪು, ಮೂತ್ರ ಹೋಗ್ಲಿಕ್ಕೆ ಮೂತ್ರದ್ವಾರದಿಂದ ಒಂದು ಪೈಪು, ಆಹಾರ ಕೊಡ್ಲಿಕ್ಕೆ ಮೂಗಲ್ಲಿ ಪೈಪ್ ಹಾಕಿ ಅದಕ್ಕೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಪುನಃ ಮತ್ತೆ ಅದನ್ನ ಒಂದು ಸೋಸಿ ನೀರು ಮಾಡಿ ಅದ್ರಲ್ಲಿ ಹಾಕ್ತಾರೆ. ಹಾಕಿ ಕೆಲವೇ 3-4 ನಿಮಿಷದೊಳಗೆ ಆ ಏನು ಮೋಷನ್ ಹೊರಗೆ ಹೋಗ್ಲಿಕ್ಕೆ ಒಂದು ಹಾಕಿದ್ದಾರೆ ಅದ್ರಲ್ಲಿ ಹೊರಗೆ ಹೋಗ್ತದೆ. ನಾವಲ್ಲೇ ಇದ್ದೇವೆ, ಈ ಸೀನರಿ ಅಲ್ಲೇ ನೋಡಿ ಬಂದದ್ದು. ಬಟ್ ನನ್ಗೆ ಏನು ಗ್ಯಾರಂಟಿ ಇರ್ಲಿಲ್ಲ. ನಮ್ಮ ಅಪ್ಲೈನ್ ಲೀಡರ್ ಹೇಳ್ತಾರೆ, ನೋಡು ಹಾಕುವ, ಹೆಂಗಿದ್ರು ಡಾಕ್ಟರ್ ಗ್ಯಾರಂಟಿ ಕೊಡ್ಲಿಲ್ಲಲ್ಲ, ನಮ್ಮ ಈ ಪ್ರಾಡಕ್ಟ್ ಅಲ್ಲಿ ಒಂದು ಒಳ್ಳೆ ದಮ್ ಇದೆ, ಮಿರಾಕಲ್ ರಿಸಲ್ಟ್ ಬಂದಿದೆ, ಬರ್ಬೋದು ಅವರಿಗೆ, ನೋಡುವ ಟ್ರೈ ಮಾಡುವ ಅಂತಾರೆ. ನಾವು ಹಾಕಿ ಬರ್ತೇವೆ. ಹಾಕಿ ಬಂದು 20 ದಿವಸದ ನಂತರ ಆ ದಿವಸ ನಮ್ಗೆ ಅವರದ್ದು ಬೆನ್ನು, ಅವ್ರದ್ದು ಫೋಟೋ ಗಿಟ್ಟ ತೆಗಿಲಿಕ್ಕೆ ಆಗಲ್ಲ. ಯಾಕಂದ್ರೆ ಕಂಪ್ಲೀಟ್ ಒಂದು ಬಾಡಿ ಮುಳುಗಿಸಿದಾಗೆ ಇದೆ, ಅದು ಏನು ಶೇಕ್ ಇಲ್ಲ, ಏನಿಲ್ಲ. ನಾವು ಮತ್ತೆ ಪ್ರಯತ್ನ ಮಾಡಲಿ, ಎತ್ತಿ ಮನೆಯವರೇ ಸಹಾಯ ಮಾಡಿದ್ರು, ಎತ್ತಿ ಒಂದು ಮ್ಯಾಟ್ರಸ್ ಹಾಕಿ ಬಂದಿದ್ದೇವೆ. ಪಕ್ಕ ಯೂಸ್ ಮಾಡ್ಲಿಕ್ಕೆ ಹೇಳಿ ಬಂದೇವೆ, ಯಾಕಂದ್ರೆ ನಮ್ಗೆ ತಿನ್ಲಿಕ್ಕೆ ಏನಿಲ್ಲ, ಹಾಗಾಗಿ ಅವ್ರಿಗೆ ತಿನ್ಲಿಕ್ಕೆ ಆಗುದಿಲ್ಲ. ಆದ್ರೆ ನಮ್ದು ತಿನ್ಲಿಕ್ಕಿಲ್ಲ, ಖಾಲಿ ನೀರು ಕೊಡೋದಲ್ಲ, ಒಂದು ಡ್ರಾಪ್ ಒಂದು ಇಷ್ಟಿಷ್ಟು ನೀರು ಕೊಡಿ ಅಂತ ಹೇಳಿ ಎಲ್ಲ ಮಾಡಿ ಬಂದಿದ್ದೇವೆ. 20 ದಿನದ ನಂತರ ಆ ತಾಯಿದು ಮಗ ನನಗೆ ಒಂದು ಫೋಟೋ ಕಳಿಸ್ತಾನೆ. ಸರ್, ಅಮ್ಮ ತುಂಬಾ ಖುಷಿಯಿಂದ ಒಂದು ಕಾಲ್ ಮಾಡ್ತಾನೆ, ಥ್ಯಾಂಕ್ಸ್ ಹೇಳ್ತಾನೆ, ಆಮೇಲೆ ಒಂದು ಫೋಟೋ ಕಳಿಸ್ತಾನೆ. ಅಮ್ಮ ಒಂದು ರಿಕವರಿ ಆಗ್ತಿದೆ, ಪ್ರಾಡಕ್ಟ್ ತುಂಬಾ ಕೆಲಸ ಮಾಡ್ತಿದೆ ಅಂತ. ಅದು 20 ದಿನದ ನಂತರ ಕಳಿಸುವಾಗ, ಒಂದು ಫೋಟೋ ಅವ್ರು ಕಳಿಸುವಾಗ ಈ ತರ ಇತ್ತು ಸರ್. ಅದು ನಿಮ್ಗೆ ಕಾಣ್ಬೋದಾ ಸರ್? ಫೋಟೋ ಕಾಣ್ತಿದೆ ಸರ್ ಗಿರೀಶ್ ಸರ್? ನಾನು ಬೇರೆ ಮೊಬೈಲ್ ತೋರಿಸ್ತಾ ಇದ್ದೇನೆ. ಈಗ ಕಾಣಿಸ್ತಾ ಇದೆ ಸರ್. ಎಸ್ 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 ಕ್ಲಿಯರ್ ಆಯ್ತಲ್ಲ? ಒಂದ್ ನಿಮಿಷ, ಒಂದ್ ಸರ್ತಿ ಕಾಣಿಸ್ತು. ಎಸ್, ಓ ಎಸ್ ಎಸ್ ಕಾಣಿಸ್ತಿದೆ ಸರ್. ಈ ಫೋಟೋ ಕಳಿಸ್ಲಿಕ್ಕೆ ಒಂದು ರೀಸನ್ ಇದೆ. ಯಾಕಂದ್ರೆ ಇವ್ರು ಫೋಟೋ ಯಾಕೆ ಕಳಿಸಿದ್ದಾರೆ ಅಂದ್ರೆ, ಅದು ಗಾಯ ನೀವು ಅಬ್ಸರ್ವ್ ಮಾಡಬಹುದು, ಅದು ಗುಣ ಆದ ಜಾಗ, ಅದು ಹೊರಗಡೆ ಏನ್ ಏರಿಯಾ ಕಾಣಿಸ್ತಿದೆ ನೋಡಿ, ಅದು ಅಷ್ಟು ಏರಿಯಾ ಆಗಲ್ಲ, ಇಡೀ ಬೆನ್ನು ಪೂರ್ತಿ ಗಾಯ ಇತ್ತು, ಇಡೀ ಏರಿಯಾ. ಜೊತೆಗೆ ಈ ಫೋಟೋದಲ್ಲಿ ಒಂದು ವಿಶೇಷತೆ ಇದೆ ಅವ್ರು ಕಳಿಸುವಾಗ. ಏನಂದ್ರೆ, ನಾನು ಇಲ್ಲಿ ಜೂಮ್ ಮಾಡ್ತಾ ಇದ್ದೇನೆ ನೋಡಿ ಸರ್, ಅಲ್ಲೊಂದು ಹುಳ ಕಾಣ್ತಿದೆ ನೋಡಿ ಸರ್, ಹುಳ ಅಲ್ವಾ? ಈ ಹುಳ ಅಂತೂ ಬೆಡ್ ಸೋರಲ್ಲಿ ಆಗುವಂತ ಹುಳ ಅಲ್ಲ, ಬೆಡ್ ಸೋರಲ್ಲಿ ಬರುವಂತ ಹುಳ ಅಲ್ಲ. ಬಟ್ ಈ ಹುಳ ಬಂದಿದೆ ಈ ಗಾಯದಲ್ಲಿ ಅಂತ ಅವ್ರು ಫೋಟೋ ಕಳಿಸ್ತಾರೆ ನನಗೆ. ಅವ್ರ ಮಗನ್ ಕಳಿಸ್ತಾರೆ, ತಾಯಿದು ಮಗ ಕಳಿಸ್ತಾರೆ. ನೋಡುವಾಗ ಇದು ಜಂತು ಹುಳು, ಅಂದ್ರೆ ಹೊಟ್ಟೆ ಒಳಗಿರುವ ಹುಳು. ಹೊಟ್ಟೆ ಒಳಗಿನ ಹುಳ ಬೆನ್ನಿನ ಗಾಯದಲ್ಲಿ ಹೊರಗೆ ಬರ್ತದೆ ಅಂದ್ರೆ ಆ ಪೇಷಂಟ್ ನ ಪರಿಸ್ಥಿತಿ ಹೇಗಿರ್ಬೋದು ಅಂತ ನೀವು ಅಬ್ಸರ್ವ್ ಮಾಡ್ಬೇಕು ಸರ್, ಅಂದಾಜು ಮಾಡ್ಬೇಕು ನೀವೀಗ. ಈ ಪೇಷಂಟು ಸಾಧಾರಣ ಇವರಿಗೆ ನಾವು ಲಾಸ್ಟ್ ನವೆಂಬರ್ ಎಂಡ್ ಅಲ್ಲಿ ಕೊಟ್ಟಿದ್ದೇವೆ. ನಂತರ ಪುನಃ ನನಗೆ ಫೋಟೋ ಬರ್ತದೆ, 10 ದಿನಕ್ಕೆ ಅವ್ರು ಫೋಟೋ ಕಳಿಸ್ತಾ ಹೋಗ್ತಾರೆ. ಈ ಗಾಯದ ಪರಿಸ್ಥಿತಿ ನೋಡಿ. ಇವತ್ತು ಸ್ಕ್ರೀನೇ ಶೇರ್ ಮಾಡ್ಬೇಕಂತ ಇತ್ತು, ನನಗೆ ಅದು ಸೆಟ್ಟಿಂಗ್ ಹೋಗ್ಲಿಕ್ಕೆ ಆಗ್ಲಿಲ್ಲ. ಅಂದ್ರೆ ನಿಮ್ಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಮತ್ತೆ ಈ ಮೊಬೈಲ್ ಅಲ್ಲಿ ಕಾಣಿಸ್ತಾ ಇದ್ದೇನೆ. ಇದು ಪ್ರತಿ 10 ದಿನ. ಈಗ ಇವರು ಎದ್ದು ಕೂತಿದ್ದಾರೆ ಸರ್, ಎದ್ದು ಕೂತದ್ದು ಮಾತ್ರ, ಗಾಯ ಕಂಪ್ಲೀಟ್ ಕ್ಯೂರ್ ಆಗಿ ಈ ಪರಿಸ್ಥಿತಿ, ಖಾಲಿ ಕಲೆ ಮಾತ್ರ ಇದೆ ಸರ್. ಸೂಪರ್. ಇದು ನಂಬಲಾರದ ನಿಜ ಸರ್, ನಂಬಲಾರದ ನಿಜ. ಖುಷಿಗೆ ಆ ತಾಯಿಗೆ 3 ಜನ ಗಂಡು ಮಕ್ಕಳು, ಹೆಣ್ಮಕ್ಳಿಲ್ಲ. ಆ ಗಂಡು ಮಕ್ಕಳು ಇವರ ಚಾಕರಿಯನ್ನು ಮಾಡಿದ್ದಾರೆ. ಇವರು ಮೊನ್ನೆ ಪುನಃ ಫೋನ್ ಮಾಡಿ ಕರೀತಾರೆ ನನಗೆ, ನೀವು ಮತ್ತೆ ನಿಮ್ಮ ಅಪ್ಲೈನ್ ಆ ದಿವಸ ಬಂದಿದ್ರಲ್ಲ, ಅವ್ರನ್ನ ಕರ್ಕೊಂಡು ಬರ್ಬೇಕು ಅಂತ. ಯಾಕೆ ಅಂತ ಹೇಳಿ ಸರ್ ಅಂತ ಹೇಳಿ ನಮ್ಗೆ ಹೆದರಿಕೆ ಬಂದ್ಬದಿಯಲ್ಲಿ. ಯಾಕೆ ಹೇಳಿದ್ರು? ಏನಿಲ್ಲ ಸರ್, ನನಗೆ ತುಂಬಾ ನಮ್ಮ ತಾಯಿಯನ್ನ ನೀವು ಉಳಿಸಿಕೊಟ್ಟದಕ್ಕೆ ನಾನು ಕೃತಜ್ಞತೆ ಸಲ್ಲಿಸ್ಬೇಕು ಅಂತ. ಸರ್, ಅಂತದ್ದೇನು ಇಲ್ಲ, ಏನು ತಗೊಳ್ಳೋದಿಲ್ಲ, ನಾನು ತಗೊಳ್ಳೋದಿಲ್ಲ, ನಮ್ಮ ಅಪ್ಲೈನ್ ತಗೊಳ್ಳೋದಿಲ್ಲ. ಬಟ್ ಏನ್ ಕೇಳಿದ್ರೆ, ನೀವು ಬೇರೆಯವರಿಗೆ ಶೇರ್ ಮಾಡಿ. ನಮ್ಗೆ ಏನು ನೀವು ಕೊಡುವ ಬಹುಮಾನ ಏನ್ ಕೇಳಿದ್ರೆ, ಇದನ್ನ ಬೇರೆಯವರಿಗೆ ಶೇರ್ ಮಾಡಿ. ಬೇರೆಯವರು ಬೈ ಮಾಡಿದ್ರೆ ಕೂಡ ನಮ್ಗೆ ಅದೇ ದೊಡ್ಡ ಬಹುಮಾನ. ಅವರು ಹುಷಾರಾದ್ರೆ ಒಂದು ಸಮಾಜ ಸೇವೆ ಆಗ್ತದೆ, ನಮ್ಗೆ ಏನೋ ನಿಮ್ಮಿಂದ ಒಂದು ಹೆಲ್ಪ್ ಆಗ್ತದೆ ಅಂತ ಹೇಳಿದೆ. ಅದಕ್ಕೆ ಅವ್ರು ಏನ್ ಮಾಡಿದಾರೆ ಅಂದ್ರೆ, ನಮ್ಮ ಅಪ್ಲೈನ್ ಅನ್ನು ಕರ್ಕೊಂಡು ನಾನು ಹೋಗುವಾಗ ಅವರು
ಹೀಗಿದ್ದಾರೆ. ಎದ್ದು ವೀಲ್ ಚೇರ್ ಅಲ್ಲಿ ಹೊರಗಡೆ ಕರ್ಕೊಂಡು ಹೋಗಿ ಅವರನ್ನ ವಾಕಿಂಗ್ ಮಾಡಿಸ್ಕೊಂಡು ಬಂದು ವೀಲ್ ಚೇರ್ ಅಲ್ಲಿ ಕೂರಿಸಿದ್ದಾರೆ. ಎಸ್ ಎಸ್ ಹೀಗಿದೆ ಎಸ್ ಆಯ್ತಾ. ಇವ್ರದ್ದು ವಿಡಿಯೋ ನನ್ಗೆ ಇವತ್ತು ಆಗ್ಲಿಲ್ಲ, ನಿಜವಾಗಿ ಇವ್ರದ್ದು ವಿಡಿಯೋ ಶೇರ್ ಮಾಡ್ಬೇಕಂತ ಇದ್ದೇನೆ. ಎಸ್ 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 ಸೊ ನಮ್ಮ 7 upline 9 ಬಂದಿರ್ತಾರೆ ಅಲ್ಲಿ. ದಿನಗಳಿಂದ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಒಬ್ರು ಬೆಡ್ ರೀಡು, ಅದರೊಟ್ಟಿಗೆ ಇವರಿಗೆ ಬೆಡ್ ಸೋರ್ ಸಮೇತ ಆಗಿತ್ತು. ಪ್ಲಸ್ ಬೆನ್ನ ಹಿಂದ್ಗಡೆ ಇರುವಂತ ಗಾಯ ಒಂದು ಏನಾಗಿತ್ತು, ಗಾಯದಲ್ಲಿರುವ ಹುಳಾಗಿತ್ತು. ಅದರ ನಂತರ ಅಲ್ಲಿಂದ ಅದೊಂದು 2 ಆಲ್ಮೋಸ್ಟ್ ಆರ್ಗನ್ಸ್ ಡೆಡ್ ಆಗಿತ್ತು. ಆಯ್ತಾ, ಹೆಚ್ಚು ಕಮ್ಮಿ ಬೆಡ್ ರೀಡ್. ನಾವು ಬರುವಾಗಲೇ ನಿಮ್ಗೆ ಲಾಸ್ಟ್ 3-4 ತಿಂಗಳ ನಂತರವೇ ನಾವು ಬಂದದ್ದು. ಆಸ್ಪತ್ರೆ ಎಲ್ಲ ಪೂರೈಸಿ ಬಂದಿದ್ದಾರೆ. ಆಸ್ಪತ್ರೆಯಲ್ಲೂ ಕೂಡ ಆಲ್ಮೋಸ್ಟ್ ನಮ್ಗೆ ಈ ತರದ ಪರಿಸ್ಥಿತಿ. ಈಗ ಅವರು ಒಬ್ರು ಸಪೋರ್ಟ್ ಇದ್ರೆ ವಾಕಿಂಗ್ ಮಾಡ್ತಾರೆ ಸರ್. ಕೂಡ ನಾವು ಹೋಗುವಾಗ ಅವರು ಸುಮಾರು 20 ನಿಮಿಷ ವಾಕ್ ಮಾಡಿಸಿದ್ದಾರೆ ಅಂತ. ತುಂಬಾ ಸುಸ್ತಾಗಿದೆ ಮೇಡಮ್, ಸ್ವಲ್ಪ ಸುಸ್ತಾಗಿದ್ದಾರೆ. ಮಾತಾಡ್ತಾರೆ, ಸೆಕೆಂಡ್ ಕೊಡ್ತಾರೆ. ಮಾತಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗಿದೆ ಅಂದ್ರೆ ಅವರಿಗೆ ಸಾಧಾರಣ 1 ವರ್ಷದಿಂದ ಆ ಗಂಟ್ಲಲ್ಲಿ ಒಂದು ಪೈಪ್ ಇದ್ದಿದ್ರಿಂದ ಅವರಿಗೆ ಸ್ವಲ್ಪ ಮಾತಾಡ್ಲಿಕ್ಕೆ ಮಾತ್ರ ಸ್ವಲ್ಪ ಕಷ್ಟ ಆಯ್ತು. ಮತ್ತೆ ಎಲ್ಲ ಆಕ್ಟಿವಿಟೀಸ್ ಇದೆ, ಎಲ್ಲ ಅಂಗಗಳು ಆಕ್ಟಿವಿಟೀಸ್ ಇದೆ. ಒಂದು ಸೈಡ್ ಇನ್ನು ಸ್ವಲ್ಪ ಬಲ ಬರ್ಲಿಕ್ಕಿದೆ. ಆ ವ್ಯಕ್ತಿಗಳಿಗೆ ಅದು ಮಕ್ಕಳು 3 ಜನ ಗಂಡು ಮಕ್ಕಳು ಆ ಮೇಡಮ್ಗೆ. ಅವ್ರಿಗೆ ಎಷ್ಟು ಖುಷಿ ಆಗಿದೆ ಅಂದ್ರೆ ನಮ್ಮನ್ನ ಖುಷಿ ಪಡಿಸ್ಲಿಕ್ಕೆ ಏನ್ ಮಾಡ್ಬೇಕಂತ ಆಲೋಚನೆ ಮಾಡಿ ಲಾಸ್ಟಿಗೆ ಅವರು ಕಾಣ್ತಿದ್ಯಾ, ಪುನಃ ಡೈರೆಕ್ಷನ್ ಚೇಂಜ್ ಆಯ್ತು. ಎಸ್ ಎಸ್ ಕಾಣಿಸ್ತಾ ಇದೆ. ಅವ್ರು 3 ಮಂದಿ ಮಕ್ಕಳಿಗೆ ಏನು ಸಮಸ್ಯೆ ಇಲ್ಲ ಸರ್. ನಮ್ಗೆ ಖುಷಿ ಪಡಿಸ್ಲಿಕ್ಕೆ, ನಮ್ಗೆ ಏನಾದ್ರೆ ಖುಷಿ ಆಗುತ್ತೆ, ನಾವು ಅಡ್ರೆಸ್ ಶೇರ್ ಮಾಡಿದ್ರೆ ಖುಷಿ ಆಗ್ತಾ ಹೇಳಿದೇವಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, 3 ಜನ ಮಕ್ಕಳು ಅಲ್ಲೇ. ತಾಯಿಗೆ ಒಂದು ಇಬ್ಬಾರೆ ಮಾರುಪಾರು ಮೊದಲು ಕೊಟ್ಟಿದ್ದೇವೆ, ಅದು ಖಾಲಿ ಆಗಿದೆ. ಅದು ಮತ್ತೊಂದು ಕೊಟ್ಟಿದ್ದೇವೆ. ಮತ್ತೆ ಅವ್ರ 3 ಜನ ಮಕ್ಕಳು ಆರೋಗ್ಯವಂತವಾಗಿ ಇರೋರೆ. ಆಯ್ತಾ, ಇದು ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತಾರಲ್ಲ ಹಾಗೆ. ನಮ್ಗೆ ಇರ್ಲಿ, ಮೊದಲೇ ಮುಂಜಾಗ್ರತೆಗಾಗಿ ಇರ್ಲಿ ಅಂತ ಹೇಳಿ ಅವರು 3 ಮಂದಿ ಅಲ್ಲೇ ನಮ್ಮ ಹತ್ರ ಒಂದು ಡಬಲ್ ಕಾಂಬೋ ಪ್ಯಾಕ್ ಮತ್ತೊಂದು ಸಿಂಗಲ್ ಅನ್ನ ಅಲ್ಲಿ ಬೈ ಮಾಡ್ತಾರೆ ಸರ್. ಇದು ನನಗೆ ವಿಪರೀತ ಅಂದ್ರೆ ತುಂಬಾ ಖುಷಿಯಾದ ಒಂದು ಸಂಗತಿ. ಈ ಬೈಟರ್ಮ್ ಜರ್ನಿಯಲ್ಲಿ ಪ್ರಪ್ರಥಮವಾಗಿ ಅತಿ ಹೆಚ್ಚು ಖುಷಿ ತಂದಂತ ಒಂದು ಮಿರಾಕಲ್ ರಿಸಲ್ಟ್ ಸರ್. ಅವಕಾಶಕ್ಕಾಗಿ ಧನ್ಯವಾದಗಳು. ಹಾಗೆ ನನ್ನ ಅಪ್ಲೈನ್ ಕೋರ್ ಲೀಡರ್ಸ್, ಇನ್ಸ್ಪೈರ್ ಇಂಡಿಯಾ ಅಸೋಸಿಯೇಷನ್ ಹಾಗೂ ನಮ್ಮ ಇಂಥ ಒಂದು ಅದ್ಭುತವಾದ ಅಮೃತ ಸಂಜೀವನಿಯನ್ನ ನಮ್ಮ ಕೈಗೆ ತಲಿಸಿದಂತ ಸಾಗರ್ ಜೋಶ್ ಸರಿ ಕೂಡ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್.